ಬೆಳಗ್ಗೆ ಎದ್ದ ಕೂಡಲೇ ಎಂತ ಇಲ್ಲದ್ರೆ ಒಂದು ಚಹಾ ಬೇಕು. ಚಹಾ ಒಂದು ರೆಡಿ ಸೆಟ್ ಆಗುವ, ಅದರ ನಂತರ ಅಂತೇಳಿ ದಿನ ನೋಡುವ ಮುಂದೆ. ಹಾಯಪ್ಪ. ಸಾಧಾರಣ ಈಗ ಒಂದು ವಾರ ಗೋವಾದಲ್ಲಿ ತಿರುಗಿ ಬಂದದೆಲ್ಲ ಆಯಿತು. ಅದರ ನಂತರ ಬಂದು ಒಂದು ಸ್ವಲ್ಪ ಆಚೀಚೆ ಓಡಾಟ ಎಲ್ಲ ಎಡಿಟಿಂಗ್ ಅದೆಲ್ಲ ಮಾಡಿಕೊಂಡು ಇವತ್ತಿಗೆ ಸಾಧಾರಣ ಒಂದು ಲೆವೆಲಲ್ಲಿ ಸೆಟ್ ಆಗಿದೆ. ಇವತ್ತಿಂದ ದಿನಚರ್ಯ ವಾಪಸ್ ಬರಬೇಕು. ಗೋವಾಕ್ಕೆ ಹೋಗೋದು ಹೇಳಿದವರು ಎಲ್ಲಿಯಾದರೂ ತಿರ್ಲಿಕ್ಕೆ ಹೋಗೋದು ಹೇಳಿದ ಕೂಡಲೇ ಉಂಟಲ್ಲ, ಅಲ್ಲಿದ್ದು ತಿಂಡಿ ಅದು ಇದೆಲ್ಲ ಮಾಡಿಕೊಂಡು ಡೈಲಿ ಆಡ್ಲಿಕ್ಕೆ ಹೋಗೋದಿತ್ತು ನಾನು. ಅದು ನಿಂತು ಹೋಗಿರ್ತದೆ. ಇಂಟೇಕ್ ಮಾತ್ರ ಉಂಟು, ಔಟ್ಗೋಯಿಂಗ್ ಅಂತ ಇರೋದಿಲ್ಲ. ಸೊ ಅದರಿಂದ ಇವತ್ತಿಂದ ಈಗ ಪುನಃ ಆಡಲಿಕ್ಕೆ ಹೋಗಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಹೇಳಿ ಉಂಟು. ದಿನಚರ್ಯ ಏನು ಪುನಃ ವಾಪಸ್ ಸೆಟ್ ಆಗಬೇಕು. ಈಗ ಲೋಕಲಿ ಎಂತೆಲ್ಲ ಈವೆಂಟ್ಸ್ ಉಂಟು ಅದರದ್ದೊಂದು ಲಿಸ್ಟ್ ಮಾಡಿಕೊಂಡು, ನಮ್ಮದೊಂದು 2-3 ಜನ ಇದ್ದಾರೆ, ಅವರು ನನಗೆ ಹೇಳ್ತಾ ಇರ್ತಾರೆ ಇವತ್ತು ಇಲ್ಲಿ ಇದುಂಟು ಅಲ್ಲಿ ಅದುಂಟು ಹಾಗೆ ಹೀಗೆ ಹೇಳ್ಕೊಂಡು, ಅದೆಲ್ಲ ಲಿಸ್ಟ್ ತೊಗೊಂಡು ಒಂದು ಸರ್ತಿ ಸೆಟ್ ಮಾಡಿಕೊಂಡು ಎಲ್ಲ ರೆಡಿ ಆಗುವ. ಟ್ರಿಪ್ಪಿನ ವಿಷಯದಲ್ಲಿ ಮಾತ್ರ ಒಂದು ವಿಷಯ, ಈ ಸರ್ತಿ ನಾವು ಹೋಗಬೇಕಾದ್ರೆ ಸಹ ನಾವು ಎಂತ ಪ್ಲ್ಯಾನ್ ಮಾಡಿದ್ದು ಹೇಳಿದರೆ, ಈಗ ಒಂದು ಜಾಗಕ್ಕೆ ಹೋಗಬೇಕಾದ್ರೆ ಇನ್ಸ್ಟಾಗ್ರಾಮಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವಲ್ಲಿದ್ದು ಮೋಸ್ಟ್ ಪಾಪ್ಯುಲರ್ ಪ್ಲೇಸಸ್ ಬರೆದಿರ್ತಾರಲ್ಲ, ನಾರ್ಮಲಿ ಹೋಗಬೇಕಾದ್ರೆ ಅದಕ್ಕೆ ಹೋಗೋದು. ಈಗ ಉಡುಪಿಗೆ ಬಂದಾಗ ಸಹ ಯಾರಾದರೂ ಬರಬೇಕಾದ್ರೆ ಉಡುಪಿ ಗೊತ್ತಿಲ್ಲದವ್ರ ಹತ್ರ ಯಾರ ಹತ್ರ ಆದರೂ ಕೇಳಿ ಉಡುಪಿಗೆ ಬರಬೇಕಾದ್ರೆ ಎಲ್ಲಿಗೆ ಹೋಗ್ತೀರಿ ಹೇಳ್ಕೊಂಡು. ಒಂದು ಕೃಷ್ಣ ಮಠ ಹೇಳ್ತಾರೆ, ಒಂದು ಮಲ್ಪೆ ಬೀಚ್ ಹೇಳ್ತಾರೆ, ಅದು ಬಿಟ್ಟರೆ ಭಾರಿ ಕಮ್ಮಿ ಜಾಗಗಳು. ಅದರ ನಂತರ ಮತ್ತೆ ಕೇಳಿ 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 ಅವರು ಸೆಟ್ ಆಗೋದು. ಸೊ ಹಾಗೆ ಈ ಸರ್ತಿ ನಾವೆಂತ ಮಾಡಿದ್ದೆವು, ಹೋಗಿ ಅಲ್ಲೇ ಲೋಕಲ್ಸ್ ಹತ್ರ ಕೇಳಿಕೊಂಡು ಯಾವ ಯಾವ ಜಾಗದಲ್ಲಿ ಸ್ಟೋರೀಸ್ ಉಂಟು, ಸ್ವಲ್ಪ ಹಳತ್ತು ಜಾಗ ಯಾವುದುಂಟು ಹಾಗೆ ಹೀಗೆ. ಸೊ ನಮಗೆ ಹೋದಾಗ ನಮಗೆ ಈ ಸರ್ತಿ ಭಾರಿ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಸಿಕ್ಕಿತ್ತು. ಯಾಕೆ ಹೇಳಿದರೆ ಹೆಚ್ಚು ನಾವು ಒಟ್ಟಾರೆ ತಿರುಗಾಡ್ಲಿಕ್ಕೆ ಹೇಳ್ಕೊಂಡು ಒಟ್ಟು ಆನ್ ದ ವೀಲ್ಸ್ ಇದ್ದದಲ್ಲ. ಸೊ ಜಾಗ ಸಹ ಹೇಗೆ ಸೆಟ್ ಮಾಡಿದ್ದೇವೆ, ನಿಲ್ಲಬೇಕಾದ್ರೆ 3 ದಿನಕ್ಕೆ ಒಂದಿನ ಇಲ್ಲಿ ಒಂದಿನ ಇಲ್ಲಿ ಒಂದಿನ ಇಲ್ಲಿ ಹೇಳ್ಕೊಂಡು, ಮತ್ತು ಆ ದಿನ ಆ ಏರಿಯಾದಲ್ಲಿ ಎಂತೆಲ್ಲ ಜಾಗಗಳುಂಟು ಅಲ್ಲಿಗೆ ಮಾತ್ರ. ಸೊ ಆದ್ದರಿಂದ ಟ್ರಾವೆಲಿಂಗ್ ಖಂಡಾಪಟ್ಟೆ ಕಮ್ಮಿ ಆಯಿತು. ಇದು ಒಂದು, ಯಾಕಂದರೆ ಚಿಕ್ಕ ಜಾಗ ಇರ್ಬೋದು, ಬಟ್ ಒಂದು ಜಾಗದಿಂದ ಇನ್ನೊಂದು ಜಾಗದ ಹೋಗೋದು ಹೇಳಬೇಕಾದ್ರೆ ಉಂಟಲ್ಲ, ಟ್ರಾಫಿಕ್ಸ್ ಅಲ್ಲಿ ಅಷ್ಟೇ ಉಂಟು. ದ ಗುಡ್ ಥಿಂಗ್ ಇಸ್ ಆಫ್ ಸೀಸನ್ ಈಗ. ಸೊ ಆದ್ದರಿಂದ ಅಷ್ಟು ನಮಗೆ ತಿರುಗಲಿಕ್ಕೆ ಹೇಳಿದರೆ ಟ್ರಾಫಿಕ್ ಹೇಳಿ ಹಾಗೆ ಸಿಗಲಿಲ್ಲ. ಬಟ್ ಎನಿವೇಸ್ ಅದೇ ಒಂದು 2-3 ಜಾಗಕ್ಕೆ ಹೋಗಬೇಕಾದ್ರೆ ನಾನೀಗ ಬ್ಲಾಗ್ಸ್ ಹಾಕಿದ್ದೇನೆ, ಅದರಲ್ಲಿ ನೀವು ನೋಡಿರ್ಬೋದು. ಬಟ್ ಅದೇ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಹೇಳಿ ಅದು ವಿಷಯ ನಾನಾಗೆ ಹೇಳಬೇಕಾಗ್ತದೆ. ಸೊ ಆದ್ದರಿಂದ ಅಲ್ಲಿ ಹೋಗಬೇಕಾದ್ರೆ ಸಹ ನಮಗೆ ಹೇಗಾಯ್ತು ಹೇಳಿದರೆ, 100 ವರ್ಷದ ಮೇಲಿದ್ದು ಕೆಲವು ಜಾಗ ಇತ್ತು, ಅಥವಾ ಕೆಲವು ಪ್ರೀ ಇಂಡಿಪೆಂಡೆನ್ಸ್ ಜಾಗ. ಒಂದು ನೋಡಿ, ಆ ಕೋಕಣಿ ಕ್ಯಾಂಟೀನ್ ಎಲ್ಲಿತ್ತು 1972 ಉಂಟದು. ಸೊ ಸಾಧಾರಣ ಇಮ್ಯಾಜಿನ್ ಮಾಡಿ ಎಷ್ಟು ವರ್ಷ ಹಳತ್ತು, ಎಷ್ಟು ಸಮಯದಿಂದ ಉಂಟು ಆ ಜಾಗ ಹೇಳ್ಕೊಂಡು. ಬಟ್ ಯಾರಾದರೂ ಈಗ ನಾವು ಹೀಗೆ ಮಾತಾಡಬೇಕಾದ್ರೆ ಇಲ್ಲಿ ಹೋಗಿದ್ದೇವೆ ಅಲ್ಲಿ ಹೋಗಿದ್ದೇವೆ ಗೋವಾದಲ್ಲಿ ಹೇಳ್ಕೊಂಡು ಈ ಹೆಸರು ಬರೋದಿಲ್ಲ. ಅದೇ ಇದೆಲ್ಲ ಪಂಜಿಮಲ್ಲಿರೋ ಜಾಗಗಳು ಆಯಿತಾ. ಆ ಫೌಂಟೇನಸ್ ಹೇಳಿ ಒಂದು ಏರಿಯಾ ಉಂಟು, ಓಲ್ಡ್ ಮನೆಗಳೆಲ್ಲ. ಸೊ ಆ ಏರಿಯಾದಲ್ಲಿ ತಿರುಗಲಿಕ್ಕೆ ವಾಕಿಂಗ್ ಟೂರ್ ತೊಗೊಳ್ಳೋರು ಎಷ್ಟೋ ಜನ ಇದ್ದಾರೆ. ಬಟ್ ಅಲ್ಲೇ ಇರುವಂಥ ಜಾಗಗಳಿದೆಲ್ಲ ಆಯಿತಾ. ಅದಾಯಿತಾ. ನೆಕ್ಸ್ಟ್ ಒಂದು ಆನಂದಾಶ್ರಮ ಹೇಳಿ ಒಂದು ಹೋಟೆಲ್ ಸಿನ್ಸ್ 1945. ಸೊ ಇಮ್ಯಾಜಿನ್ ಮಾಡಿ, ಈ ಗೋವಾದ ಇಂಡಿಪೆಂಡೆನ್ಸ್ ಬಿಡಿ, ಇಂಡಿಯನ್ ಇಂಡಿಪೆಂಡೆನ್ಸ್ಗಿಂತ ಸಹ ಮುಂಚಿಂದ ಉಂಟು ಅದಾಯಿತಾ. ಮತ್ತು ಅಲ್ಲೇ ಒಂದು ಜೋಸೆಫ್ ಬಾರ್ ಹೇಳಿ ಉಂಟು, ಅಲ್ಲಿದ್ದು ಅಂಕಲ್ ಕ್ಲಿಯರಾಗಿ ಹೇಳಿದರು, ಇಲ್ಲಿ ಬೇಡ ಮಾರೆ, ಇಲ್ಲಿ ಶೂಟ್ ಎಲ್ಲ ಮಾಡೋದು ಬೇಡ ಹೇಳಿ. ಮುಂಚೆ ಮಾಡ್ತಿದ್ರು ಜನ, ರೀಲ್ ಮಾಡಿದ್ದುಂಟು, ಇಲ್ಲ ಹೇಳ್ಕೊಂಡಲ್ಲ. ಬಟ್ ಈಗ ಯಾರು ಯಾವ ಪರ್ಪಸಲ್ಲಿ ಬರ್ತಾರೆ ಹೇಳಲಿಕ್ಕಾಗೋದಿಲ್ಲ. ಅಲ್ಲಿ ಬಂದು ಕೆಲವು ಇದು ಕಂಟೆಂಟ್ ಮಾಡೋದು ಹೇಳ್ಕೊಂಡು ಸ್ವಲ್ಪ ಗಲಾಟೆ ಮಾಡಿಕೊಂಡು ಸ್ವಲ್ಪ ಆ್ಯಟಿಟ್ಯೂಡ್ ತೋರಿಸ್ಕೊಂಡು ಅದರಲ್ಲೆಲ್ಲ ಕೆಲವರು ಇದ್ದರು. ಸೊ ಆದ್ದರಿಂದ ಅವರು ಅದನ್ನು ಇದು ಕ್ಯಾನ್ಸಲೇ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಫೋಟೋವೇ ಹಾಕಿ ಬಿಟ್ಟಿದ್ದಾರೆ, ನೋ ಫೋಟೋಗ್ರಾಫ್ಸ್ ನೋ ವೀಡಿಯೋಸ್ ಹೇಳಿ ಹೇಳ್ಕೊಂಡು. ಓಕೆ ಫೈನ್. ಸೊ ಅದಾಯಿತು. ಅಲ್ಲಿ ಹೋಗಿದ್ದೆವು. ಲೋಕಲ್ ಅವರದ್ದು ಎಂಥ ಫೆನಿ ಕಾಕ್ಟೇಲ್ ಇರ್ಬೋದು, ಉರಾಕಿದು ಕಾಕ್ಟೇಲ್ ಇರ್ಬೋದು. ಉರಾಕಿದು ಆ್ಯಕ್ಚುಲಿ ಫೆನಿ ಮತ್ತು ಉರಾಕಿದು ಸೀಸನ್ ಅಲ್ಲ, ಮಾರ್ಚಿಂದ ಸ್ಟಾರ್ಟ್ ಆಗೋದು. ಬಟ್ ಇಂಥ ಹಳೇ ಪ್ಲೇಸಸ್ಗಳಿಗೆ ಹೋದಾಗ ಎಂತ ಆಗ್ತಿದ್ದಾರೆ, ಅವರು ಕಂಟೈನರ್ ಗಟ್ಟಲೆ ಅದನ್ನು ಸ್ಟೋರ್ ಮಾಡಿಟ್ಟಿರ್ತಾರೆ. ಸೊ ಆದ್ದರಿಂದ ನೀವು ಯಾವುದೇ ಟೈಮಿಗೆ ಹೋದರೂ ಸಿಗ್ತದೆ. ಅಲ್ಲಿಂದ ಮತ್ತೆ ಇನ್ನೊಂದು ಜಾಗ, ಇದು ತುಂಬ ಮೆನ್ಷನ್ ಮಾಡುವಂಥದ್ದು, ಮಡ್ಗಾಂವ್ ಏರಿಯಾದಲ್ಲಿ ಸಿಲ್ವಾ ಬಾರ್ ಹೇಳಿ ಒಂದಿತ್ತು ಆಯಿತಾ. 102 ವರ್ಷ ಹಳೆ ಬಾರ್ ಹೇಳಿದರೆ ಹೇಗೆ ಗೊತ್ತುಂಟು, ಒಂದು ಸೈಕಲ್ ಪಂಚರ್ ಅಂಗಡಿಯಾಗಿ ಉಂಟದು
ಆಯಿತಾ. ಅದರಲ್ಲಿ ಒಂದು ಕೌಂಟರ್ ಹಾಕ್ಕೊಂಡು ಒಬ್ಬರು ಅಂಕಲ್ ಇದ್ದಾರೆ, ಅವರಿಗೆ ಸಾಧಾರಣ 70 ವರ್ಷ ಮೇಲಾಯಿತು ಆಯಿತಾ. ಅವರು ಭಾರಿ ಚಂದದಲ್ಲಿ, ಅವರಿಗೆ ಖುಷಿ ಅಂತದ್ದು ಹೊರಗಿಂದ ಯಾರೋ ಜನ ಬಂದಿದ್ದಾರೆ ಹೇಳ್ಕೊಂಡು ಅವ್ರಿಗೆ ಮಾತಾಡಬೇಕು. ಸೊ ನಾನು ಅದೇ ಹೇಳೋದು, ಮಾತಾಡಲಿಕ್ಕೆ ಸಿಕ್ಕಿದಾಗ ಉಂಟಲ್ಲ, ಅಲ್ಲಿ ಲೋಕಲ್ಸ್ನವ್ರ ಹತ್ರ ಎಂತ ಉಂಟು, ಬೇರೆ ಎಂತ ನೋಡ್ಬೋದು ಹೇಳಿದಾಗ ಅವರ ದೃಷ್ಟಿಕೋನದಲ್ಲಿ ಎಂತ ಉಂಟು ಅದು ಹೇಳ್ತಾರೆ. ಸೊ ಲೋಕಲ್ ಆಗಿ ಒಂದು ಟ್ರಾವೆಲ್ ಮಾಡಬೇಕಾದ್ರೆ ನನ್ನ ಲೆಕ್ಕದಲ್ಲಿ ಸೋಷಿಯಲ್ ಮೀಡಿಯಾ ಒಂದು ಬೇಸಾಗಿ ಹಿಡ್ಕೊಂಡು ಹೋಗೋದು ಒಳ್ಳೇದು. ಯಾಕಂದರೆ ಹೋಗಬೇಕಾದ್ರೆ ಒಂದು ಸ್ವಲ್ಪ ರೆಫರೆನ್ಸ್ ಇರ್ತೇಳಿ. ಬಟ್ ಒಂದು ಸರ್ತಿ ಅಲ್ಲಿ ಹೋದ ನಂತರ ಉಂಟಲ್ಲ, ಟ್ರಿಪ್ ಯಾವತ್ತವರೆಗೆ ನೀವು ಪ್ಲ್ಯಾನ್ ಮಾಡಿ ಹೋಗೋದಿಲ್ವ ಅಷ್ಟವರೆಗೆ ನಿಮ್ಮ ಟ್ರಿಪ್ ಒಳ್ಳೇದಾಗ್ತದೆ. ಯಾಕಂದರೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಹಾಳಾಗೋದಿಲ್ಲ. ನೀವು ಎಕ್ಸ್ಪೆಕ್ಟೇಷನ್ ಹಿಡ್ಕೊಂಡು ಹೋಗಿರೋದಿಲ್ಲ. ಹೋಗೋದು, ಜನರ ಹತ್ರ ಮಾತಾಡೋದು, ಇಲ್ಲಿ ಹೀಗೆ ಎಂತ ಉಂಟು ಹಾಗೆ ಎಂತ ಉಂಟು. ಇಲ್ಲಿ ಈಗ ನಮಗೆ ನೋಡಿ, ಈಗ ಪಡುಕೆರೆ ಬೀಚ್ ಇರ್ಬೋದು, ಅಥವಾ ಪಿತ್ರೋಡಿ ಬ್ಯಾಕ್ ವಾಟರ್ಸ್ ಇರ್ಬೋದು, ಅಥವಾ ನಮ್ಮ ಈಗ ಇದು ಝೋನ್ 51 ಕೋಡಿ ಎಲ್ಲ ಹಾಕ್ಕೊಂಡು ಅದೊಂದು ಏರಿಯಾ ಒಂದು ಸ್ವಲ್ಪ ಪಾಪ್ಯುಲರ್ ಆಗಿದೆ. ಇಲ್ಲ ಇದ್ದರೆ ಅಲ್ಲಿ ಆ ವುಡನ್ ಬ್ರಿಡ್ಜ್ ಉಂಟು ಹೇಳಿ ಯಾರಿಗೆ ಗೊತ್ತಿರ್ತಿತ್ತು? ಅಲ್ಲಿದ್ದು ಲೋಕಲ್ಸ್ನವರಿಗೆ ಮಾತ್ರ ಗೊತ್ತಿತ್ತಲ್ಲ. ಯಾರೋ ಹೋಗ್ಕೊಂಡು 1-2 ರೀಲ್ಸ್ ಹಾಕಿದ್ದು, ಅದರ ನಂತರ ಅದು ಫೇಮಸ್ ಆಯಿತು. ಲೋಕಲ್ಸ್ನವರಿಗೆ ಅದರ ವಿಷಯದಲ್ಲಿ ಸಹ ಕಿರಿಕಿರಿ ಉಂಟು. ಅವ್ರು ಹೇಳ್ತಾರೆ, ಮುಂಚೆ ಶಾಂತ ಇತ್ತು ಮಾರೆ, ಈಗ ದಿನಕ್ಕೆ ಒಂದು 500 ಜನ ಬರ್ತಾರೆ, ಕಿರಿಕಿರಿಯಾಗಿ ಹೋಗ್ತದೆ ನಮಗೆ ಹೇಳ್ಕೊಂಡು ಇರ್ಬೋದು. ಅದು ಸಹ ಇಲ್ಲ ಹೇಳೋದಿಲ್ಲ. ಬಟ್ ಟ್ರಾವೆಲ್ ಮಾಡಬೇಕಾದ್ರೆ ನಾವು ನಮ್ಮ ಒಂದು ಸೆನ್ಸನ್ನು ಇಟ್ಕೊಂಡು ಟ್ರಾವೆಲ್ ಮಾಡಿದರೆ ಬೇರೆ ಯಾರಿಗೂ ಕಿರಿಕಿರಿ ಸಹ ಆಗೋದಿಲ್ಲ. ಸೊ ದ್ಯಾಟ್ ಈಸ್ ದ ಥಿಂಗ್. ನಾನು ಹೀಗೆ ಒಂದು ಅಪ್ಡೇಟ್ ಮಾಡುವ ಹೇಳ್ಕೊಂಡು. ಸೊ ಇದೆಲ್ಲ ಆಯ್ತಲ್ಲ, ಇವತ್ತು ನಾನು ಹೆಚ್ಚೆಂತ ಕೆಲಸ ಮಾಡಲಿಕ್ಕೆ ಹೋಗ್ಲಿಕ್ಕಿಲ್ಲ. ಸ್ವಲ್ಪ ಆರಾಮ್ಸೆ ರಿಲ್ಯಾಕ್ಸ್ ಮಾಡ್ಕೊಂಡು ಯಾರ್ಯಾರಿಗೆ ಫೋನ್ ಮಾಡ್ಕೊಂಡು ಎಂತೆಂಥ ಈವೆಂಟ್ ಉಂಟು ಒಂದು ಸರ್ತಿ ಸ್ಕೆಡ್ಯೂಲ್ ಮಾಡ್ಕೊಂಡು ಸೆಟ್ ಮಾಡಿಡೋದು. ಅದರ ನಂತರ ಇವತ್ತು ಸಂಜೆ ಒಂದು ಆಡ್ಲಿಕ್ಕೆ ಹೋಗ್ಬೇಕು ಹೇಳ್ಕೊಂಡು ಒಂದು ಭಾರಿ ಆಸೆ ಉಂಟು. ಅಲ್ಲಿಂದ ಸ್ಟಾರ್ಟ್ ಮಾಡಿದರೆ ಇನ್ನು ಅದನ್ನು ರೆಗ್ಯುಲರ್ ರುಟೀನ್ ಆಗಿ ಅದನ್ನು ಕಂಟಿನ್ಯೂ ಮಾಡೋದು. ಸೊ ನೋಡುವ. ಹೀಗೆ ನಿಮ್ಮ ಹತ್ರ ಸಿಕ್ಕಿ ಒಂದು ಮಾತಾಡೋ ಹೇಳ್ಕೊಂಡು ಮನಸ್ಸಾಯಿತು. ಹಾಗೆ ಈ ವ್ಲಾಗಲ್ಲಿ ಆಚೀಚೆ ಅಲ್ಲ, ನಾನು ಮಾತ್ರ ಸುಮಾರು ದಿನದ ನಂತರ ಗೋವಾ ಟ್ರಿಪ್ಪು ಅದೆಲ್ಲ ಮುಗಿಸ್ಕೊಂಡು ಲಾಸ್ಟ್ ಈಗ ಪುನಃ ನಾವು ನಮ್ಮ ದಿನಚರಿಗೆ ಬಂದಿದ್ದೇವೆ ಶಟ್ಲ್ ಆಡಲಿಕ್ಕೆ. ಜನ ನೋಡಿ ಮಾರೆ, ಇವರೆಲ್ಲ ನನ್ನ ಹತ್ರ ಸೋತವ್ರು. ಹಾಗೆ ಗೈಸ್, ದ್ವಂದ್ವ ಪಿಕ್ಚರ್ ನೋಡಿದೆ, ಯೂಟ್ಯೂಬಲ್ಲಿ ಉಂಟು, ನೀವು ಆಲ್ರೆಡಿ ನೋಡೋದಾದರೆ ನೋಡಿ. ಐ ಆಮ್ ಡೆಸ್ಪರೇಟ್ಲಿ ವಾಂಟಿಂಗ್ ಟು ಹ್ಯಾವ್ ದ ಯೂನಿಟ್ ಕಮ್ ಆನ್ ಮೈ ಚಾನಲ್ ಆ್ಯಂಡ್ ವಿ ವಾಂಟ್ ಟು ಹ್ಯಾವ್ ಅ ಪಾಡ್ಕಾಸ್ಟ್. ಯಾವಾಗ ಬೇಗ ಹೇಳ್ತೇನೆ ನಾನು. ಲೆಟ್ಸ್ ಹ್ಯಾವ್ ದಟ್ ಪಾಡ್ಕಾಸ್ಟ್.